ಅನೈತಿಕ ಚಟುವಟಿಕೆಯ ತಾಣವಾಗ್ತಾ ಇದೆಯಾ ಅಮಾನಿಕೆರೆ ಪಾರ್ಕ್? ಪಾರ್ಕ್ನಲ್ಲಿ ಎಲ್ಲಂದ್ರಲ್ಲಿ ಬಿದ್ದಿವೆ ಗುಟ್ಕಾ ಮದ್ಯದ ಪ್ಯಾಕೆಟ್ಗಳು. ಗಿಡ ಗೆಂಟೆಗಳು ಬೆಳೆದು ವಿಷ ಜಂತುಗಳ ವಾಸಸ್ಥಾನವಾದ ಪಾರ್ಕ್. ಎಸ್ ವೀಕ್ಷಕರೇ, ಪಾರ್ಕುಗಳು ಅಂದ್ರೇನೆ ಜನರಿಗೆ ಒಂದು ರೀತಿಯ ಖುಷಿ. ಬೆಳಗ್ಗೆ ಸಂಜೆ ಪಾರ್ಕಿಗೆ ಹೋದ್ರೆ ಅದೇನು ಸಂಭ್ರಮ. ಅಲ್ಲಿ ಸಿಗುವ ಹಿತವಾದ ಗಾಳಿ ಬೆಳಕು, ಹಕ್ಕಿಗಳ ಇಂಚರ ಆಹಾ ಅನ್ಸುತ್ತೆ. ಸಂಜೆ ಮತ್ತು ಬೆಳಗ್ಗೆ ಹಿರಿಯರು ಕಿರಿಯರೆನ್ನದೆ ಪಾರ್ಕಿಗೆ ಹೋಗಿ ವಾಕಿಂಗ್ ಮಾಡ್ತಾ ಪರಸ್ಪರ ಮಾತನಾಡುತ್ತಾ ಕಾಲ ಕಳೀತಾರೆ. ಇಲ್ಲವೇ ಒಂದ್ ಕಡೆ ಕೂತು ಕೂಲಾಗಿ ನಗು ನಗುತ್ತಾ ಚಿಲ್ ಮಾಡ್ತಾರೆ. ಮಕ್ಕಳಂತೂ ಪಾರ್ಕಿನಲ್ಲಿ ಕುಣಿದು ಕುಪ್ಪಳಿಸ್ತಾರೆ. ಆದ್ರೆ ತುಮಕೂರಿನ ಅಮಾನಿಕೆರೆ ಪಾರ್ಕ್ ಮಾತ್ರ ಸ್ವಚ್ಛತೆ ಇಲ್ಲದೆ ಗಿಡ ಗೆಂಟೆಗಳು ಬೆಳೆದು ಹಾಳು ಕೊಂಪೆಯಾಗಿದೆ. ಎಲ್ಲಂದ್ರಲ್ಲಿ ಕಸದ ರಾಶಿ ತುಂಬಿದ್ದು, ಗುಟ್ಕಾ ಮದ್ಯದ ಪ್ಯಾಕೆಟ್ಗಳು ಬಿದ್ದು ಸಾರ್ವಜನಿಕರು ಪಾರ್ಕಿಗೆ ಹೋಗಲು ಹಿಂಜರಿತಿದ್ದಾರೆ. ಇತ ಅನೈತಿಕ ಚಟುವಟಿಕೆಗಳ ತಾಣವಾಗ್ತಾ ಇದೆಯಾ ಅಮಾನಿಕೆರೆ ಪಾರ್ಕ್ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೌದು, ತುಮಕೂರು ಸ್ಮಾರ್ಟ್ ಸಿಟಿ ಸ್ವಚ್ಛ ನಗರ ಅಂತಲೇ ಖ್ಯಾತಿಯನ್ನ ಪಡೆದುಕೊಂಡಿರುವಂತಹ ಊರು. ಆದರೆ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಬೇಜವಾಬ್ದಾರಿತನ ಹಾಗೂ ಸಿಬ್ಬಂದಿಗಳ ಜಾಣ ಕುರುಡುತನದಿಂದ ಸ್ವಚ್ಛ ನಗರವಾಗಬೇಕಿದ್ದ ತುಮಕೂರು ಅಸ್ವಚ್ಛತೆ ಕಡೆ ಸಾಗ್ತಾ ಇದೆ. ತುಮಕೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಗೆ ಒಳಪಡುವ ಕೆಲ ಪಾರ್ಕುಗಳ ಸ್ಥಿತಿಯಂತೂ ಹೇಳತಿರದಾಗಿದೆ. ಇತ್ತ ತುಮಕೂರು ಸ್ಮಾರ್ಟ್ ಸಿಟಿ ಅನುದಾನದಲ್ಲಿ ಅಭಿವೃದ್ಧಿಪಡಿಸಿರುವ ಅಮಾನಿಕೆರೆ ಉದ್ಯಾನವನ ಸ್ವಚ್ಛತೆ ಇಲ್ಲದೆ ಸೊರಗ್ತಾ ಇದೆ. ಅಮಾನಿಕೆರೆ ಪಾರ್ಕಿನ ಮಕ್ಕಳ ಉದ್ಯಾನವನದಲ್ಲಿ ಅಸ್ವಚ್ಛತೆ ಎದ್ದು ಕಾಣ್ತಾ ಇದೆ. ಪಾರ್ಕ್ ತುಂಬಾ ಗಿಡ ಬೆಳ್ಳಿಗಳು ಬೆಳೆದು ನಿಂತಿದ್ದು ವಿಷ ಜಂತುಗಳ ವಾಸಸ್ಥಾನವಾಗಿ ಮಾರ್ಪಾಟಾಗಿದೆ. ಈ ಕಾರಣಕ್ಕೆ ಪಾರ್ಕಿಗೆ ಬರುವ ಜನರು ಜೀವ ಭಯದಲ್ಲಿಯೇ ಓಡಾಡುವಂತಾಗಿದೆ. ಪಾರ್ಕ್ನಲ್ಲಿ ಎಲ್ಲಿ ನೋಡಿದ್ರೂ ಗುಟ್ಕಾ ಮದ್ಯದ ಪ್ಯಾಕೆಟ್ಗಳು ಬಿದ್ದಿದ್ರು ಅದ್ಯಾಕೂ ಸಿಬ್ಬಂದಿಗಳು ಸ್ವಚ್ಛತೆಯತ್ತ ಗಮನ ಹರಿಸ್ತಾ ಇಲ್ಲ ಅಂತ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಸಾರ್ವಜನಿಕರ ಅನುಕೂಲಕ್ಕಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿ ನಿರ್ಮಿಸಿರುವ ಪಾರ್ಕುಗಳು ಸರಿಯಾಗಿ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದ ರೀತಿ ಇರುವುದು ಬೇಸರದ ಸಂಗತಿ. ಕೂಡಲೇ ಸಂಬಂಧಪಟ್ಟ ಇಲಾಖೆಯವರು ಈ ಕಡೆ ಗಮನ ಹರಿಸಿ ಪಾರ್ಕ್ ಸ್ವಚ್ಛಗೊಳಿಸಿ ಸ್ಥಳೀಯರಿಗೆ ಹಾಗೂ ಮಕ್ಕಳಿಗೆ ಉಪಯೋಗವಾಗುವ ರೀತಿ ಪಾರ್ಕ್ಗಳನ್ನ ನಿರ್ವಹಣೆ ಮಾಡಬೇಕಾಗಿದೆ. ವೀಕ್ಷಕರೇ, ನಾವೀಗ ತುಮಕೂರಿನ ಅಮಾನಿಕೆರೆ ಪಾರ್ಕ್ನಲ್ಲಿರುವಂತದ್ದು ದೃಶ್ಯಗಳಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಮಾನಿ ಪಾರ್ಕ್ನ ಅವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾವು ಮುಂಭಾಗದಲ್ಲಿ ಏನು ನೋಡ್ತೀವಿ, ಅಮಾನಿಕೆರೆ ಪಾರ್ಕು ರಮಣೀಯವಾಗಿ ಸುಂದರವಾಗಿ ಕಾಣಿಸುವಂಥದ್ದು. ಅದೇ ರೀತಿ ಕೋತಿತೋಪು ಕಡೆ ಈ ಚೈತನ್ಯ ಟೆಕ್ನೋ ಶಾಲೆ ಏನಿದೆ, ಆ ಕಡೆ ಬಂದರೆ ಇಲ್ಲಿ ಮಕ್ಕಳ ಉದ್ಯಾನವನ ಇದೆ. ಅಲ್ಲಿ ಅಷ್ಟೊಂದು ಸುಂದರವಾಗಿ ಕಾಣಿಸುವಂಥ ಅಮಾನಿಕೆರೆ ಪಾರ್ಕ್ ಇಲ್ಲಿ ಯಾವುದೇ ರೀತಿಯ ನಿರ್ವಹಣೆ ಇಲ್ಲದೆ ಸೊರಗ್ತಾ ಇರೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ದೃಶ್ಯಗಳಲ್ಲಿ ನೀವೇ ನೋಡ್ತಾ ಹೋಗಿ ಅಮಾನಿಕೆರೆ ಪಾರ್ಕ್ನ ಮಕ್ಕಳ ಉದ್ಯಾನವನ ಯಾವ ರೀತಿ ಇದೆ ಅನ್ನೋದನ್ನು. ಎಲ್ಲಂದ್ರಲ್ಲಿ ಗಿಡ ಗಿಂಟೆಗಳು ಜಾಸ್ತಿ ಬೆಳೆದುಕೊಂಡಿರುವಂಥದ್ದು. ಪಾರ್ಕ್ ಆದಮೇಲೆ ಗಿಡ ಇರಬೇಕು, ಆದರೆ ಯಥೇಚ್ಛವಾಗಿ ಆಟದ ಮೈದಾನದಲ್ಲೆಲ್ಲ ಕೂಡ ಗಿಡ ಇರುವಂಥದ್ದು ಅವಶ್ಯಕತೆ ಇಲ್ಲ. ಇಲ್ಲಿನ ಸಿಬ್ಬಂದಿಗಳಿಗೆ ನಿರ್ವಹಣೆಗೆ ಅಂತಲೇ ಒಂದಿಷ್ಟು ವೆಚ್ಚವನ್ನು ಭರಿಸಲಾಗುತ್ತೆ, ಅವರಿಗೆ ವೇತನವನ್ನು ಕೂಡ ಕೊಡಲಾಗುತ್ತೆ. ಆದರೂ ಕೂಡ ಇಲ್ಲಿನ ಸಿಬ್ಬಂದಿಗಳಾಗಿರ್ಬೋದು, ಆಡಳಿತ ಅಧಿಕಾರಿಗಳಾಗಿರ್ಬೋದು, ಮುಂಭಾಗದಲ್ಲಿ ಏನು ಅಮಾನಿಕೆರೆ ಪಾರ್ಕನ್ನು ಸುಂದರವಾಗಿ ಇಟ್ಕೊಂಡಿದ್ದಾರೋ ಅದೇ ರೀತಿ ಮೂಲೆ ಮೂಲೆಯಲ್ಲಿಯೂ ಪಾರ್ಕ್ ಸುಂದರವಾಗಿಲ್ಲ. ಎಲ್ಲ ಕಡೆ ಹೋದರೆ ಇಲ್ಲಿ ಮಕ್ಕಳು ಏನಾದರೂ ಆಟ ಆಡೋದಕ್ಕೆ ಬಂದರೆ ಅವರಿಗೆ ಸೊಳ್ಳೆಗಳ ಕಾಟವೇ ಜಾಸ್ತಿ ಆಗುತ್ತೆ. ಏನಾದರೂ ವಿಷಜಂತುಗಳಿರ್ಬೋದು. ಈ ನೋಡ್ತಾ ಹೋಗ್ಬೋದು ನೀವು ಯಾವ ರೀತಿ ಗಿಡಗಳು ಬೆಳೆದುಕೊಂಡಿದೆ ಅಂತಂದರೆ, ನಾವು ಇದರೊಳಗಡೆ ಪಕ್ಕದಲ್ಲಿ ನಡ್ಕೊಂಡೋಗೋದು ಕೂಡ ನಮಗೂ ಕೂಡ ಭಯ ಆಗುತ್ತೆ, ಏನಾದರೂ ವಿಷಜಂತುಗಳಿರ್ಬೋದು ಅಂತ. ಸೊ ನೋಡಿ, ನಾನು ನಿಮಗೆ ಸುಮ್ಮನೆ ತೋರಿಸ್ತಾ ಇಲ್ಲ ಎಷ್ಟರ ಮಟ್ಟಿಗೆ ಗಿಡಗಂಟೆಗಳು ಬೆಳೆದುಕೊಂಡಿದೆ ಇಲ್ಲಿ. ಈ ಗಿಡಗಂಟೆಗಳಲ್ಲಿ ಮಕ್ಕಳ ಉದ್ಯಾನವನ ಇರುವಂಥದ್ದು, ಆಟದ ಸಾಮಗ್ರಿಗಳಿರುವಂಥದ್ದು. ಅದರಲ್ಲೇ ಏನಾದರೂ ಅವ್ರು ಆಟ ಆಡೋದಕ್ಕೆ ಬಂದರೆ ಈ ಗಿಡಗಂಟೆಗಳಿಂದ ಏನಾದರೂ ವಿಷಜಂತುಗಳಿಂದ ನಮಗೆ ತೊಂದರೆ ಉಂಟಾಗ್ಬೋದು ಅನ್ನೋ ಭಯದಲ್ಲಿ ಇಲ್ಲಿಗೆ ಬರುವಂಥ ಪೋಷಕರುಗಳು ಕೂಡ ಇರ್ತಾರೆ. ಮತ್ತು ಕೆಲವು ಶಾಲೆಯ ಶಿಕ್ಷಕರು ಮಕ್ಕಳನ್ನ ಆಟ ಆಡಿಸೋದಕ್ಕೆ ಇಲ್ಲಿಗೆ ಕರೆದುಕೊಂಡು ಬರ್ತಾರೆ. ಅವ್ರಿಗೂ ಕೂಡ ಇದೇ ರೀತಿಯ ಭಯ ಇದೆ. ಯಾಕಂದರೆ ಈ ಪಾರ್ಕ್ನಲ್ಲಿ ಗಿಡಗಂಟೆಗಳಿರಬೇಕು, ಅಗತ್ಯವಾದ ಮರಗಳಿರಬೇಕು. ಆದರೆ ಬೇಡವಾದಂಥ ಗಿಡಗಂಟೆಗಳು ಬೆಳೆದುಕೊಂಡು ಅವು ಎಲ್ಲದಕ್ಕೂ ಕೂಡ ವಿಷಜಂತುಗಳಿಗೆ, ಸೊಳ್ಳೆಗಳಿಗೆ ಆವಾಸ ಸ್ಥಾನ ಆಗೋದು ಬೇಡ ಅನ್ನೋದು. ಮತ್ತು ಇಷ್ಟೇ ಅಲ್ಲ, ಮುಂದೆ ಕೂಡ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಮುಂದೆ ಭಯಂಕರವಾಗಿ ಇದು ಯಾವುದೋ ಒಂದು ಕಾಡಿನ ರೀತಿ ಭಾಸ ಆಗುತ್ತೆ. ಇದು ಪಾರ್ಕ್ ಅಲ್ಲ, ಯಾವುದೋ ಒಂದು ಪಾಳು ಬಿದ್ದ ಜಾಗದ ರೀತಿ ಭಾಸ ಆಗುವಂಥದ್ದು. ರಸ್ತೆ ಮಾತ್ರ ಇದೆ.
ರಸ್ತೆ ಬಿಟ್ಟರೆ ಅಕ್ಕಪಕ್ಕದಲ್ಲಿ 2 ಕಡೆ ಗಿಡಗಳು ಬೆಳೆದುಕೊಂಡಿದೆ. ಆ ಗಿಡಗಂಟೆಗಳು ಬೆಳೆದು ಸುಮ್ಮನಾಗಿಲ್ಲ. ಪಕ್ಕದಲ್ಲಿರುವಂಥ ತಡೆಬೇಲಿ ಏನಿದೆ ಅದರ ಮೇಲೆ ಕೂಡ ಬಳ್ಳಿಗಳು ಹಬ್ಬಿರುವಂಥದ್ದು ನೀವೇ ನೋಡ್ತಾ ಹೋಗಿ ದೃಶ್ಯಗಳಲ್ಲಿ. ಬಳ್ಳಿಗಳೆಲ್ಲವೂ ಕೂಡ ತಡೆಗೋಡೆಯ ಮೇಲೆ ಹಬ್ಬಿಕೊಂಡು ಈ ರೀತಿ ಗಿಡಗಳು ಬೆಳೆದು ಕೂಡ ಇಲ್ಲಿ ಯಾವೊಬ್ಬ ಸಿಬ್ಬಂದಿಯೂ ಕೂಡ ಕರ್ತವ್ಯನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ, ನಿರ್ವಹಣೆ ಮಾಡ್ತಾ ಇಲ್ಲ, ಇಲ್ಲಿ ಸ್ವಚ್ಛ ಮಾಡ್ತಾ ಇಲ್ಲ. ಇಲ್ಲಿ ನಮಗೆ ಕೂಡ ನಿಂತ್ಕೊಂಡು ಇಲ್ಲಿ ನಾವೇನು ಮಾತಾಡ್ತಾ ಇದ್ವಿ ನಮಗೂ ಕೂಡ ಮಾತಾಡೋದಕ್ಕಾಗ್ತಾ ಇಲ್ಲ, ಅಷ್ಟು ಸೊಳ್ಳೆಗಳ ಕಾಟ ಇಲ್ಲಿದೆ. ವಿಷಜಂತುಗಳ ಕಾಟವೂ ಇರಬಹುದೇನೋ, ವಿಷಜಂತುಗಳು ಇರಬಹುದೇನೋ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಯಾಕಂದರೆ ಇಲ್ಲಿ ಅಷ್ಟು ಗಿಡಗಳು ಬೆಳೆದುಕೊಂಡಿದೆ. ನೋಡ್ತಾ ಹೋಗಿ ಇದು ಯಾವುದೇ ರೀತಿಯಲ್ಲಿಯೂ ಕೂಡ ನಮಗೆ ಒಂದು ಪಾರ್ಕ್ ಅಂತ ಅನಿಸೋದಿಲ್ಲ. ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಅಮಾನಿಕೆರೆ ಪಾರ್ಕ್ ಅಂದರೆ ಎಷ್ಟೊಂದು ಸುಂದರವಾಗಿದೆ, ಬೋಟಿಂಗ್ ವ್ಯವಸ್ಥೆ ಇದೆ, ಮುಂದೆ ಹೋಗ್ತಿದ್ದಂಗೆ ಕೂತ್ಕೊಳ್ಳೋದಕ್ಕೆ ಬೆಂಚ್ಗಳಿದೆ, ವಾಕಿಂಗ್ ಪಾತ್ಗಳಿದೆ, ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀವಿ. ಆದರೆ ಅಮಾನಿಕೆರೆ ಪಾರ್ಕು ಮುಂಭಾಗದಲ್ಲಿ ಅಷ್ಟೇ ಸುಂದರವಾ, ಎಲ್ಲ ಕಡೆಯೂ ಸುಂದರವಾಗಿಲ್ವಾ ಅನ್ನೋದಕ್ಕೆ ಉತ್ತರ ನಿಮ್ಮ ಮುಂದೆ ಇದೆ, ನೋಡ್ತಾ ಹೋಗಿ. ಎಲ್ಲ ಕಡೆಯೂ ಕೂಡ ನಾವು ಈ ಪಾರ್ಥೇನಿಯಂ ಗಿಡ ಅಂತ ಕರಿತೀವಿ, ಕಾಂಗ್ರೆಸ್ ಗಿಡ ಅಂತ ಹಳ್ಳಿ ಭಾಷೆಯಲ್ಲಿ ಏನು ಕರಿತೀವಿ, ಎಲ್ಲ ಕಡೆಯೂ ಕೂಡ ಈ ಕಾಂಗ್ರೆಸ್ ಗಿಡ, ಪಾರ್ಥೇನಿಯಂ ಗಿಡ ಬೆಳೆದುಕೊಂಡಿರುವಂಥದ್ದು. ಈ ಪಾತ್ ಏನಿದೆ, ವಾಕಿಂಗ್ ಪಾತು, ಅದ್ರ ಮೇಲೆಯೂ ಕೂಡ ಬೆಳೆದುಕೊಂಡಿದೆ. ಈ ಸಿಬ್ಬಂದಿಗಳಿಗೆ ನನಗೆ ಒಂದೇ ಒಂದು ಗೊತ್ತಾಗ್ತಾ ಇಲ್ಲ. ಈ ಸಿಬ್ಬಂದಿಗಳು ಏನು ಮುಂಭಾಗದಲ್ಲಿ ಮಾತ್ರ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುತ್ತೇವೆ, ತುಂಬ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ, ಬರೋರಿಗೆ ಅದರಲ್ಲೂ ಟಿಕೆಟ್ ದರನೂ ಕೂಡ ನಿಗದಿ ಮಾಡಿ ಅವರು ಒಳಗಡೆ ಬಿಡ್ತಾರೆ. ಆದರೆ ಬಂದವರು ಇಲ್ಲಿ ಡೆಂಗ್ಯೂ, ಮಲೇರಿಯಾ ಈ ರೀತಿಯ ರೋಗಗಳಿಗೆ ಬಲಿಯಾಗೋದಕ್ಕೆ ಅವ್ರು ಟಿಕೆಟ್ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಇನ್ನು ಆಡಳಿತ ಏನು ಮಾಡ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಇನ್ನು ಇಲ್ಲಿರುವ ಕೆಲವು ಸಾಮಗ್ರಿಗಳೆಲ್ಲವೂ ಕೂಡ ಒಡೆದು ಹೋಗಿರುವಂಥದ್ದು. ಆದರೂ ಕೂಡ ಅವನ್ನ ಟಿಕೆಟ್ ತೆಗೆದುಕೊಂಡು ಒಳಗಡೆ ಬಿಡ್ತಾರೆ. ಆದರೂ ಕೂಡ ಅವನ್ನೆಲ್ಲವನ್ನೂ ಕೂಡ ಮತ್ತೆ ಸರಿಪಡಿಸಿ ಇಲ್ಲ ಅದೇ ಜಾಗಕ್ಕೆ ಬೇರೆ ಹಾಕುವಂಥ ಕೆಲಸವನ್ನು ಅವರು ಮಾಡ್ತಾ ಇಲ್ಲ. ಆಟದ ಸಾಮಗ್ರಿಗಳಿರ್ಬೋದು, ಏನೋ ಓರ್ಟೆಕ್ಸ್ ಸಾಮಗ್ರಿ ಒಡೆದೋಗಿದೆ, ಇಲ್ಲಿಯೂ ಕೂಡ ಸ್ವಚ್ಛತೆ ಇಲ್ಲ. ಮತ್ತು ಇನ್ನು ಮುಂದೆ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ಏನೆಲ್ಲ ತೊಂದರೆಗಳು ಈ ಪಾರ್ಕ್ನಲ್ಲಿ, ಎಷ್ಟೆಲ್ಲ ತೊಂದರೆಗಳಿವೆ. ಇದು ಒಂದೇ ಅಲ್ಲ, ಗಿಡಗಂಟೆಗಳು ಬೆಳೆದುಕೊಂಡಿರೋದು ಅಷ್ಟೇ ಅಲ್ಲ, ಇಲ್ಲಿ ಬಂದಂಥವರಿಗೆ ಈ ಮೂರ್ತಿಗಳನ್ನು ಏನು ನಿರ್ಮಿಸಿದ್ದಾರೆ ಅದರ ಕೆಲವೊಂದಿಷ್ಟು ಮಾಹಿತಿಗಳನ್ನು ಚಿಕ್ಕ ಚಿಕ್ಕ ಬೋರ್ಡ್ಗಳಲ್ಲಿ ಹಾಕಲಾಗಿದೆ. ಆದರೆ ಈ ಗಿಡಗಳೆಲ್ಲ ಬೆಳೆದ್ರಿಂದ ಬೋರ್ಡ್ಗಳು ಮುಚ್ಕೊಂಡು ಹೋಗಿವೆ. ಕೆಲವು ಕಡೆ ಆ ಮೂರ್ತಿಗಳೇ ಮುಚ್ಕೊಂಡು ಹೋಗಿದೆ, ಬೋರ್ಡ್ ಮಾತ್ರ ಕಾಣಿಸ್ತಾ ಇದೆ. ಬೋರ್ಡ್ ನೋಡಿದವ್ರು ಮೂರ್ತಿ ಎಲ್ಲಿದೆ ಅಂತ ಹುಡುಕಾಡಬೇಕು, ಮೂರ್ತಿ ನೋಡಿದವರು ಅದೇನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ಬೋರ್ಡನ್ನು ಹುಡುಕಾಡಬೇಕು. ಆ ರೀತಿ ಪರಿಸ್ಥಿತಿ ಇಲ್ಲಿರುವಂಥದ್ದು. ಇಲ್ಲಿ ಬರೋದಕ್ಕೆ ಜಾಗನೇ ಇಲ್ಲ. ಅದು ನೋಡಿದ್ರೆ ಯಾರಿಗಿಲ್ಲಿ ಏನಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಥೇಚ್ಛವಾಗಿ ಕಾರಣ ಇದು ಗಿಡಗಳು ಬೆಳೆದುಕೊಂಡಿರುವಂಥದ್ದು. ಇಲ್ಲಿ ಹಾಕಿದ್ದಾರೆ, ಅದೇನು ಅಂತ ಅದು ನಾನು ಹೇಳ್ದಂಗೆ ಮೂರ್ತಿ ನೋಡಿದವರು ಬೋರ್ಡ್ ಹುಡುಕಬೇಕು ಅನ್ನೋ ಪರಿಸ್ಥಿತಿ ಇಲ್ಲಿದೆ. ಆ ಬೋರ್ಡ್ ಕಾಣಿಸಲ್ಲ. ಹಿಂಗೆ ನೋಡಿದ್ರೆ ಪೀರಿಯಾಡಿಕ್ ಟೇಬಲ್, ಎ ಗ್ರೂಪ್ ಆಫ್ ಸ್ಟೂಡೆಂಟ್ ಕ್ಯಾನ್ ಡಿವೈಡ್ ಇಂಟು 2 ಗ್ರೂಪ್ಸ್ ಆ್ಯಂಡ್ ಪ್ಲೇ ಕ್ವಿಜ್ ಆನ್ ಪೀರಿಯಾಡಿಕ್ ಟೇಬಲ್ ಗ್ಯಾಜೆಟ್ ಇನ್ಸ್ಟಾಲ್ಡ್ ಹಿಯರ್. ಇಲ್ಲಿ 2 ಗ್ರೂಪ್ ಮಾಡಿಕೊಂಡು ಆಟ ಆಡ್ಬೋದಂತೆ. ಆದರೆ ಇದು ಹೀಗಿತ್ತು, ಬಂದವರಿಗೆ ಇದೇ ಕಾಣಿಸೋದಿಲ್ಲ. ಇನ್ನು ಪೀರಿಯಾಡಿಕ್ ಟೇಬಲ್ ಅಂತೂ ಕಾಣಿಸೋದೇ ಇಲ್ಲ. ಯಾಕಪ್ಪ ಅಂತಂದರೆ ಸುತ್ತಮುತ್ತಲೂ ಕೂಡ ಎಲ್ಲವೂ ಕೂಡ ಗಿಡಗಂಟೆಗಳು ಬೆಳೆದುಕೊಂಡಿರೋಂಥದ್ದು. ಮತ್ತು ಇಲ್ಲಿ ಶೌಚಾಲಯವೂ ಕೂಡ ಇದೆ. ಆ ಶೌಚಾಲಯ ತುಂಬ ನಿರ್ಮಿಸಿರುವಂಥ ಕಟ್ಟಡ ಆಗಿದೆ. ಆದರೆ ಅದ್ರ ಸುತ್ತಮುತ್ತ ಗಿಡಗಳು ಬೆಳೆದುಕೊಂಡಿರೋದ್ರಿಂದ ಆ ಶೌಚಾಲಯ ಉಪಯೋಗಕ್ಕೆ ಬಾರದ ರೀತಿಯಾಗಿರುವಂಥದ್ದು. ಅದರ ಕಿಟಕಿಗಳು, ಬಾಗಿಲುಗಳ ಮೇಲೆಯೂ ಕೂಡ ಬಳ್ಳಿಗಳು ಹಬ್ಬಿರುವಂಥದ್ದು. ನೋಡೋದಕ್ಕೆ ಹೊಸದಾಗಿ ನಿರ್ಮಿಸಿರುವಂಥ ಕಟ್ಟಡ ಅಂತ ಕಾಣಿಸುತ್ತೆ, ಆದರೆ ಯಾವುದೇ ರೀತಿಯ ನಿರ್ವಹಣೆ ಇಲ್ಲದೆ ಸೊರಗ್ತಾ ಇದೆ. ನೀವೇ ನೋಡ್ತಾ ಹೋಗ್ಬೋದು, ಅಲ್ಲಿ ಮಹಿಳೆಯರ ಶೌಚಾಲಯ ಅಂತ ಹಾಕಿದ್ದಾರೆ. ಅದೇ ರೀತಿ ಹಿಂಭಾಗಕ್ಕೆ ಬಂದರೆ ಅದೇ ರೀತಿಯ ನಿರ್ವಹಣೆ ಯಾಕಿಲ್ಲ. ಇನ್ನು ನನಗೆ ಇನ್ನೊಂದು ಬೇಸರದ ಸಂಗತಿ ಅಂತಂದರೆ ಇಲ್ಲಿರುವ ಎಲ್ಲ ಉಪಕರಣಗಳು ಕೂಡ ಹಾಳಾಗ್ತಾ ಇದ್ದಾವೆ. ಇಲ್ಲೇನು ಆಟೋಮೊಬೈಲ್ ಮಾಡೆಲನ್ನು ಇಟ್ಟಿದ್ದಾರೆ, ಆದರೂ ಕೂಡ ಉಪಕರಣಗಳು ಹಾಳಾಗ್ತಾ ಇದೆ ಎಲ್ಲ. ಆದರೆ ಯಾವನ್ನೂ ಕೂಡ ಚೇಂಜ್ ಮಾಡೋವಂಥ ಕೆಲಸ ಮಾಡಿಲ್ಲ. ಯಾಕಂದರೆ ಯಾರನ್ನು ಫ್ರೀಯಾಗಿ ಏನು ಒಳಗಡೆ ಬಿಡ್ತಾ ಇಲ್ಲ, ಟಿಕೆಟ್ ತೊಗೊಂಡ್ರೆ ಬಿಡ್ತಾ ಇರೋದು. ಟಿಕೆಟ್ ತೊಗೊಂಡ್ರೆ ಬಿಡೋದ್ರಿಂದ ದಯವಿಟ್ಟು ಇಲ್ಲಿ ಬರೋವಂಥವ್ರಿಗೆ ಅನುಕೂಲ ಆಗೋ ರೀತಿ ಏನಾದರೂ ಒಂದು ಕೆಲಸ ಮಾಡಬೇಕಲ್ವ ಅನ್ನೋದು ನನ್ನ ಪ್ರಶ್ನೆ. ಬರೀ ಇಷ್ಟೇ ಅಲ್ಲ, ಮತ್ತು ಇಲ್ಲಿ ಇನ್ನೊಂದು ನಾನು ಗಮನಿಸಿದ್ದು, ಎಲ್ಲ ಕಡೆಯೂ ಕೂಡ ಡಸ್ಟ್ಬಿನ್ಗಳಿಲ್ಲ. ಕೆಲವೊಂದು ಕಡೆ ಇದೆ, ಎಲ್ಲ ಕಡೆಯೂ ಡಸ್ಟ್ಬಿನ್ಗಳಿಲ್ಲದೆ ಈ ಪಾರ್ಕ್ನಲ್ಲಿ ಎಲ್ಲ ಕಡೆ ಈ ರೀತಿ ಕಸಗಳನ್ನು ಹಾಕಲಾಗ್ತಾ ಇದೆ. ಐಸ್ ಕ್ರೀಮ್ ಕವರ್ಗಳಾಗಿರ್ಬೋದು, ಕುಕ್ಕೀಸ್ಗಳ ಕವರ್ ಆಗಿರ್ಬೋದು, ಬಿಸ್ಕೆಟ್ಗಳ ಕವರ್ ಆಗಿರ್ಬೋದು, ಚಿಪ್ಸು, ಈ ಕುರ್ಕುರೆ, ಅದರಲ್ಲೂ ಈ ಗುಟ್ಕಾ ಏನು ಕರೀತಾರೆ, ಗುಟ್ಕಾಗಳ ಕವರ್ ಆಗಿರ್ಬೋದು. ಇನ್ನೊಂದು ವಿಪರ್ಯಾಸ ಅಂದರೆ ಮದ್ಯದ ಕವರ್ಗಳು ಕೂಡ ಇಲ್ಲಿ ಬಿದ್ದಿವೆ. ಅನೈತಿಕ ಚಟುವಟಿಕೆಗಳ ತಾಣ ಆಗ್ತಾ ಇದೆಯಾ ಅಮಾನಿಕೆರೆ ಪಾರ್ಕ್ ಅಂತಲೂ ಕೂಡ ನಾವು ಕೇಳ್ಬೋದು. ಯಾಕಂದರೆ ನೀವೇ ನೋಡ್ತಾ ಹೋಗಿ, ಆ ಟೊಬಾಕೋ ಪ್ಯಾಕೆಟ್ಸು,
ಮತ್ತು ಏನು ಮದ್ಯದ ಬಾಟಲಿಗಳು, ಮದ್ಯದ ಪ್ಯಾಕೆಟ್ಗಳು ಎಲ್ಲವೂ ಕೂಡ ಇಲ್ಲಿ ಬಿದ್ದಿರುವಂಥದ್ದು. ಆದರೂ ಕೂಡ ಸೆಕ್ಯೂರಿಟಿಗಳು ಇರ್ತಾರೆ, ಏನು ಗಮನಿಸ್ತಾ ಇದ್ದಾರೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಇನ್ನು ಇಲ್ಲಿಗೆ ಬರುವಂತಹ ಜೋಡಿಗಳು ಅಸಭ್ಯವಾಗಿ ವರ್ತನೆಯನ್ನು ಕೂಡ ಮಾಡ್ತಾರೆ, ಅದು ಕೂಡ ನಮ್ಮಲ್ಲಿ ಸರಿಯಾಗಿದೆ, ಅದನ್ನು ಕೂಡ ನಾವು ಆಗ್ತೇವೆ. ಬರೋವಂಥವ್ರ ಮೇಲೆ ನಿಗಾ ಇಟ್ಟಿರಬೇಕು. ಇಲ್ಲಿ ಯಾವುದೇ ಒಂದು ಅಚಾತುರ್ಯ ಘಟನೆ ನಡೆದರೂ ಕೂಡ ಇಲ್ಲಿರುವಂಥ ಸಿಬ್ಬಂದಿಗಳಿಗೆ ಕೆಟ್ಟ ಹೆಸರು ಬರುತ್ತೆ, ತುಮಕೂರಿಗೆ ಕೆಟ್ಟ ಹೆಸರು ಬರುತ್ತೆ, ಅಮಾನಿಕೆರೆ ಪಾರ್ಕಿಗೆ ಕೆಟ್ಟ ಹೆಸರು ಬರುತ್ತೆ. ಸ್ಮಾರ್ಟ್ ಸಿಟಿ ಅನುದಾನದಲ್ಲಿ ನಾವು ಏನು ಕೋಟಿ ಕೋಟಿ ಹಾಕಿ ನಿರ್ಮಿಸಿದಿರಿ ತಾವು, ಅದನ್ನು ಅದೇ ರೀತಿ ಕಾಪಾಡಿಕೊಂಡ್ರೆ ಇಲ್ಲಿರೋ ಸಾರ್ವಜನಿಕರಿಗೂ ಕೂಡ ಅನುಕೂಲ ಆಗುತ್ತೆ. ಸಾರ್ವಜನಿಕರು ಮುಂದೊಂದು ದಿನ ನಿಮ್ಮನ್ನು ನೆನೆಸ್ಕೊಳ್ತಾರೆ. ಈ ರೀತಿ ಅಧಿಕಾರಿಗಳಿದ್ರು ಸ್ಮಾರ್ಟ್ ಸಿಟಿ ಅನುದಾನದಲ್ಲಿ ಒಳ್ಳೆ ಪಾರ್ಕನ್ನು ನಿರ್ಮಾಣ ಮಾಡಿದ್ರು, ಅಭಿವೃದ್ಧಿ ಮಾಡಿದ್ರು ಅಂತ. ಆದರೆ ನೀವು ಈ ರೀತಿ ಬೇಜವಾಬ್ದಾರಿತನ ತೋರಿಸಿ ಅಧಿಕಾರಿಗಳು ಸಿಬ್ಬಂದಿಗಳು ನಿರ್ಲಕ್ಷ್ಯ ತೋರಿಸಿದ್ರೆ ಅಮಾನಿಕೆರೆ ಪಾರ್ಕ್ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸಂಬಂಧಪಟ್ಟಂಥ ಅಧಿಕಾರಿಗಳು ಆದಷ್ಟು ಬೇಗ ಇಲ್ಲಿರುವ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ನೀಡಿ ಇಲ್ಲಿರುವಂಥ ಕಸವನ್ನು ಹಾಗೂ ಇಲ್ಲಿ ಏನು ಅನೈತಿಕ ಚಟುವಟಿಕೆಗಳ ತಾಣ ಆಗ್ತಾ ಇದೆಯಾ ಅಮಾನಿಕೆರೆ ಪಾರ್ಕ್ ಅನ್ನೋದಕ್ಕೆ ನಾವು ಉದಾಹರಣೆಗಳನ್ನು ಏನು ತೋರಿಸಿದ್ವಿ, ಆ ರೀತಿಯ ಘಟನೆಗಳು ಇಲ್ಲಿ ನಡೆದಂತೆ ಅವರು ಒಂದು ಮುನ್ನೆಚ್ಚರಿಕಾ ಸೂಚನೆಗಳನ್ನು ಇಲ್ಲಿನ ಸಿಬ್ಬಂದಿಗಳಿಗೆ ನೀಡಬೇಕಾಗಿದೆ. ಹಾಗೂ ದಯವಿಟ್ಟು ಇಲ್ಲಿ ನಿರ್ವಹಣೆಯನ್ನು ಸರಿಯಾಗಿ ಮಾಡಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.